ಹೆಸರು. ಎಷ್ಟು ವರ್ಷ ಆಗಿದ್ರಿ ನಿಮ್ ನೋಡಿ? 10 ವರ್ಷ ಆಗಿತ್ತು ಅನ್ನಿ. ಅದಕ್ಕೆ ಈ ಪಟ್ಟಿ ಬುದ್ಧ ಬೆಳೆದಿದ್ದೀರಾ? ಏನು ಯಾವ ಭಟ್ರು ಅಂತ? ಗುಂಡಾಚಾರಿ. ಗುಂಡಾಚಾರಿ. ನಮೋ ನಮಃ. ನಮ್ಮಮ್ಮ. ಓಹೋ ಮೀಸೆಚಾರರು. ನಿಮ್ಮಪ್ಪ ಚೆನ್ನಾಗಿದ್ದಾರೋ? ಚೆನ್ನಾಗಿದ್ದಾರೆ. ಏನ್ ಮಾಡ್ತಾರೆ? ಟೈಮ್ ತಗೋತಾ ಇದ್ದಾರೆ. ನಿಮ್ದು? ಅವರಪ್ಪ ರಾಜ ಆಗಿದ್ದಾರೆ. ಆಗಿದ್ದಾರೆ ಎಲ್ಲಿ ಫಿಲಮ್ ಅಲ್ಲೇ? ಏನ್ ಸ್ವಾಮಿ? ರಿಟೈರ್ಡ್ ಆಗಿದೆ. ಆಗಿದೆ. ಏನ್ ಮಾಡ್ತೀರಾ ಮುರಳಿ ಸ್ವಾಮಿ ಅವರು? ನಮೋ ನಮಸ್ಕಾರ ಸ್ವಾಮಿ ಅವ್ರಿಗೆ. ಹೊಸ ಕೆಲಸ ಸಿಕ್ಕಿದೆ. ಅದಾಗಿರ್ಲಿ, ನೀವೆಲ್ಲ ಸೇರಕ್ಕೆ ಕಾರಣ ಏನು? ಏನು ವಿಷಯ? ಯಾರೋ ಬಡ ಬ್ರಾಹ್ಮಣ ನಮ್ಮ ರಾಜರಿಗೆ ಅವ್ರ ದರಿದ್ರನೆಲ್ಲ ಒಪ್ಪಿಸ್ಬಿಟ್ಟಿದಾನಂತೆ. ಏನ್ರಿ ಎಂತ ಕಾಲ ಬತ್ರಿ? ಆದ್ದರಿಂದ ಮಹಾಪ್ರಭುಗಳು ನವಗ್ರಹಗಳ ಬಗ್ಗೆ ತಿಳಿಗೋದಕ್ಕೋಸ್ಕರ ಎಲ್ಲ ಬರಮಾಡಿದ್ದಾರೆ. ಹೌದೇ? ಹೌದು. ಬೇಗ ನಡಿ. ರಾಜಸ್ಥಾನಕ್ಕೆ ಹೋಗ್ಬೇಕಾದ್ರೆ ಅಕ್ಷತೆಯನ್ನು ತೆಗೆದುಕೊಂಡು ಹೋಗೋಣ. ಪಂಚಾಂಗ ತಂದಿದಾರ ಕೇಳಿ. ಪಂಚಾಂಗ ಐತಿ? ತಂದಿದ್ದೀನಿ. ಎಲ್ಲಿದ್ರಿ? ಅಲ್ಲ ಕಣ್ರಿ, ಪಂಚಾಂಗ ಒಳಗಡೆ ಇಟ್ಟವ್ರೆ. ಒಳಗಡೆ ಇಟ್ಟಿರ್ಬೇಕು. ಒಳಗಡೆ ಇಟ್ಟಿದ್ರು ಜನಕ್ಕೆ ತೋರ್ಸಲ್ಲ ಅವರು. ತೋರ್ಸ್ಬಿಡಿ ಬಿಡಿ. ಅದಾಗಿ ನೀವೇನ್ರಿ ಸದಿದ್? ಹಲೋ ಸ್ವಾಮಿ, ಬನ್ನಿ ಈ ಕಡೆ ಬನ್ನಿ. ನೀವು ಬನ್ರಿ, ಉದ್ಯಮ ಮಾಡ್ರೆ ಆಗ್ಲಿ ಆಡಿ ಉದ್ಯಮ ಬಿಟ್ರೆ ಏನ್ ದಾನ ಮಾಡ್ತಿದ್ದಿಲ್ಲ.
ಇಲ್ಲಿ ಹೇಳಕ್ಕೆ ಹೋಗಿ ಕೆಳಗಡೆ ಬೇಡ ಎತ್ಕೊಂಡ್ಬಿಡ್ತಾರೆ ಇಲ್ಲಿ ಸರಿ ಇಲ್ಲ. ರಾಜು ಕಡೆದು ರಾಜರ ಕಡೆ ನಾನೆಲ್ಲ ಉದ್ದ ಅವ್ರ ಕಡೆ ಅದು ಅನ್ಕೊಂಡ್ಬಿಟ್ಟಿದ್ದೆ. ಉದ್ದ ರಾಜಸ್ಥಾನಕ್ಕೆ ಹೋಗ್ತಾ ಇದೀವಲ್ಲ, ಹಾಗಾಗಿ ನಮ್ಮೆಲ್ಲರಿಗೂ ಒಂದು ಬಹುಮಾನ ಕೊಟ್ಟು ಕಳಿಸ್ತಾ ಇದ್ದಾರೆ. ನಮ್ಮ ಜನ ತುಂಬಾ ಒಳ್ಳೆಯವ್ರು ಕಣ್ರಿ. ಇನ್ಯಾರು ಕೊಡ್ತಾರೆ ನೋಡೋಣ ಇಲ್ಲಿ. ಯಾರು ಇಲ್ವೇ ಇಲ್ವಲ್ರಿ, ಎಲ್ಲ ಮುಸ್ಕಾಕ ಕೂತವ್ರೆ. ಹಾ, ನಾವ್ ಹಿಂದೆ ಕೊಡಲ್ಲ. ಅವ್ನು ನಮ್ಮ ಭಟ್ರು ಕೈಲಿ ಹಿಡ್ಕೊಂಡ್ಬಿಡ್ತಾರೆ, ಕಿತ್ಕೊಳ್ಳಂಗಿಲ್ಲ. ಅದನ್ನ ತಿಂದೆ ಹಂಗ ಆತರ ಆಗಿ. ಅಕ್ಕಿ ಮಹಿಮೆ ಅಕ್ಕಿ ಮಹಿಮೆ. ಅಕ್ಕಿ ಮಹಿಮೆ ಇಲ್ಲ, ಸೊಸೈಟಿದು 10 kg ಮಹಿಮೆ. ಹಾ, ಯಾರಿಗೂ ತಗೊಳಲ್ಲ, ಅವನೊಬ್ಬರಿಗೆ ತಗೊಳ್ಳೋದು. ಸಿದ್ದರಾಮಯ್ಯ ಅವ್ರದ್ದು. ಹಾ, ಇಲ್ಲ ಮಹಾರಾಜರು, ನಮ್ಮ ಮಹಾರಾಜರದು. ನೀವು ಇಡ್ಲಿ ಮಾಡ್ಕೊಂಡು ತಿಂತೀರ, ದೋಸೆ ಮಾಡ್ಕೊಂಡು ತಿಂತೀರಾ? ಎರಡು ಮಾಡ್ಕ ತಿಂತೀನಿ. ಅದಕ್ಕೆ ಹಿಂಗಿರೋದು. ಕೈ ಕಾಲು ಚೆನ್ನಾಗಿದೆ. ಅವ್ರ ತಾಯಿ ಅವರು ಬಹಳ ಚೆನ್ನಾಗಿ ಸಾಕ್ಬಿಟ್ಟಿದ್ದಾರೆ. ಹಾ, ಪಾಪು ಅಲ್ವೇ? ಹೌದು. ಹಾ, ಎಳೆ ಮಗು. ಆಯ್ತಾ? ವಿಕ್ರಮ ಮಹಾರಾಜರಿಗೆ ಮಹಾಪ್ರಭು, ನಮ್ಮನ್ನು ಇಷ್ಟು ಜಾಗರಣೆ ಕರೆಸಲು ಕಾರಣವೇನು ಮಹಾಪ್ರಭು? ಮಹಾತ್ಮರೇ, ಮಹಾಪ್ರಭು, ಈ ದಿನ ಶುಭ ದಿನವಾದ್ದರಿಂದ ಹಾ. ನವಗ್ರಹ ಮಹಿಮೆಯನ್ನು ಕೇಳಬೇಕೆಂದಿರುವೆನು. ಆಗಲಿ ಮಹಾಪ್ರಭು, ತಮ್ಮ ಇಷ್ಟದಂತೆ ಆಗಲಿ. ಆಗಲಿ. ಮಹಾರಾಜ, ಈ ನವಗ್ರಹಗಳ ವಿಚಾರವನ್ನು ತಿಳಿಯಬೇಕಾದರೆ ನಿನ್ನ ದೃಢವಾದ ಮನಸ್ಸನ್ನು ಒಂದು ಕಡೆ ಕೇಂದ್ರೀಕರಿಸಿ ಏಕಚಿತ್ತ ಮನೋಭಾವದಿಂದ ಒಂದೊಂದು ಗ್ರಹಗಳ ವಿಚಾರವನ್ನು ಸವಿಸ್ತಾರವಾಗಿ ತಿಳಿಯುವನಾಗು ರಾಜೇಂದ್ರ. ಮಹಾತ್ಮರೇ, ಹಾಗಾದರೆ ನನ್ನ ಮನಸ್ಸಿನ ಸಂಖ್ಯೆಯನ್ನು ಅಳೆಯುವಂತೆ ಒಂದೊಂದಾಗಿ ನವಗ್ರಹಗಳ ಮಹಿಮೆಯನ್ನು ತಿಳಿಸಬೇಕೆಂದು ಕೇಳಿಕೊಳ್ಳುವೆನು. ಮಹಾತ್ಮರೇ, ಮೊದಲನೇ ಗ್ರಹದ ವಿಚಾರವನ್ನು ತಿಳಿಸುವರಾಗಿ. ಆಗಲಿ ಮಹಾಪ್ರಭು. ಮಹಾಪ್ರಭು, ಗ್ರಹಗಳಲ್ಲಿ ಮೊದಲನೇ ಗ್ರಹವೇ ಆ ಸೂರ್ಯನೆಂಬ ಗ್ರಹವು. ಅವರ ಮಹಿಮೆಯನ್ನು ಹೇಳುವೆನು, ತಾವು ಆಲಿಸುವರಾಗಿ. ಮಹಾತ್ಮರೇ, ತಿಳಿಸುವರಾಗಿ. ಸೂರ್ಯನೆಂಬುವ ಗ್ರಹವು ಅಧಿಕ ಶ್ರೇಷ್ಠನು ಅವನು ರಾಜ. ಪ್ರಭು, ಸೂರ್ಯನೆಂಬುವ ಗ್ರಹವು ಅಧಿಕ ಶ್ರೇಷ್ಠನು ಅವನು ರಾಜ. ರಾಜರಿಗೆಲ್ಲ ರಾಜರಿಗೆಲ್ಲ ಅಧಿಕಾರನಾಗಿಯನು ಕೇಳೆ ವಿಕ್ರಮ ಭೂಪಾಗೆ. ಮಹಾಪ್ರಭು, ಸೂರ್ಯನೆಂಬ ಗ್ರಹವು ಜಾತಿಯಲ್ಲಿ ಕ್ಷತ್ರಿಯನು. ಅದು ಅಲ್ಲದೆ ಇಡೀ ಪ್ರಪಂಚಕ್ಕೆ ಬೆಳಕನ್ನುಂಟು ಮಾಡುವವನು. ಇಂತಹ ಸೂರ್ಯದೇವನನ್ನು ಯಾರು ಭಯ ಭಕ್ತಿಯಿಂದ ಪೂಜಿಸುವರೋ ಅಂತವರಿಗೆ ಇಷ್ಟಾರ್ಥ ಫಲವನ್ನು ಕೊಟ್ಟು ಕಾಪಾಡಬಲ್ಲನೆಂದು ನಿಮ್ಮ ರಾಜಸಭೆಯಲ್ಲಿ ಧೈರ್ಯವಾಗಿ ತಿಳಿಸುವೆನು ಮಹಾಪ್ರಭು. ಮಹಾತ್ಮರೇ, ಆ ಸೂರ್ಯದೇವರಿಗೆ ನಮಸ್ಕರಿಸುವೆನು, ಆತನ ಪೂಜೆ ಸಹ ಮಾಡುವೆನು. ಮಹಾತ್ಮರೇ, ಮುಂದಿನ ಗ್ರಹದ ವಿಚಾರವನ್ನು ತಿಳಿಸುವರಾಗಿ. ತಿಳಿಸುವೇನು ಮಹಾಪ್ರಭು. ಮಹಾಪ್ರಭು, ಮುಂದಿನ ಗ್ರಹವೇ ಚಂದ್ರನೆಂಬ ಗ್ರಹವು. ಅದರ ಮಹಿಮೆಯನ್ನು ಹೇಳುವೆನು, ತಾವು ಲಾಲಿಸುವರಾಗಿ. ಮಹಾತ್ಮರೇ, ತಿಳಿಸುವರಾಗಿ. ಚಂದ್ರನೆಂಬುವ ಗ್ರಹವು ಅಧಿಕ ಶ್ರೇಷ್ಠನು ಅವನು ರಾಜ.
ಜಾತಿಯಲ್ಲಿ ತಿಗುಳನು. ಅದು ಅಲ್ಲದೆ ರಾತ್ರಿಯ ವೇಳೆಯಲ್ಲಿ ಈ ಭೂಮಿಗೆ ಬೆಳಕನ್ನು ಉಂಟು ಮಾಡುವನು. ಆತನನ್ನು ಯಾರು ಭಯ ಭಕ್ತಿಯಿಂದ ಪೂಜಿಸುವರೋ ಅವರ ಅಂತಹ ಭಕ್ತಾದಿಗಳನ್ನು ಕೇಳಿದ ಇಷ್ಟಾರ್ಥ ಫಲಗಳನ್ನು ಕೊಟ್ಟು ಕಾಪಾಡಬಲ್ಲನೆಂದು ನಿಮ್ಮ ರಾಜ್ಯಸಭೆಯಲ್ಲಿ ಧೈರ್ಯವಾಗಿ ತಿಳಿಸುವೆನು. ಮಹಾತ್ಮರೇ, ಚಂದ್ರದೇವರಿಗೆ ನಮಸ್ಕರಿಸುವೆನು, ಆತನ ಪೂಜೆ ಸಹ ಮಾಡುವೆನು. ಚಂದ್ರದೇವ ಮಹಾತ್ಮರೇ, ಮುಂದಿನ ಗ್ರಹದ ವಿಚಾರವನ್ನು ತಿಳಿಸುವರಾಗಿ. ಮಹಾಪ್ರಭು, ಮುಂದಿನ ಗ್ರಹವೇ ಮಂಗಳನೆಂಬ ಗ್ರಹವು ಆತನ ಮಹಿಮೆಯನ್ನು ತಿಳಿಸುವೆನು, ತಾವು ಸಾಂಗವಾಗಿ ಆಲಿಸುವರಾಗಿ. ಮಹಾತ್ಮರೇ, ತಿಳಿಸುವರಾಗಿ. ಮಹಾಪ್ರಭು, ಮಂಗಳನೆಂಬ ಗ್ರಹವು ಜಾತಿಯಲ್ಲಿ ವೈಶ್ಯನು. ಇಂತಹ ಮಂಗಳ ದೇವರನ್ನು ಯಾರು ಭಯ ಭಕ್ತಿಗಳಿಂದ ಪೂಜಿಸುವರೋ ಅಂತಹವರಿಗೆ ಬೇಡಿದ ಇಷ್ಟಾರ್ಥಗಳನ್ನು ಕೊಟ್ಟು ಕಾಪಾಡಬಲ್ಲೆಂದು ತಮ್ಮ ರಾಜ್ಯಸಭೆಯಲ್ಲಿ ಧೈರ್ಯವಾಗಿ ಹೇಳಬಲ್ಲೆನು. ಮಹಾಪ್ರಭು, ಮಹಾತ್ಮರೇ, ಮಂಗಳ ದೇವರಿಗೆ ನಮಸ್ಕರಿಸುವೆನು, ಆತನ ಪೂಜೆ ಸಹ ಮಾಡುವೆನು. ಮಹಾತ್ಮರೇ, ಮುಂದಿನ ಗ್ರಹದ ವಿಚಾರವನ್ನು ತಿಳಿಸುವರಾಗಿ. ಮಹಾಪ್ರಭು, ಆ ಮುಂದಿನ ಗ್ರಹವೇ ಬುಧನೆಂಬ ಗ್ರಹವು, ಆತನ ಮಹಿಮೆಯನ್ನು ತಿಳಿಸುವೆನು, ತಾವು ಲಾಲಿಸುವರಾಗಿ. ಮಹಾತ್ಮರೇ, ತಿಳಿಸುವರಾಗಿ. ವಿಕ್ರಮ ಭೂಪ. ಕೇಳ ವಿಕ್ರಮ ಭೂಪ ಕೇಳೋ, ಕೇಳೋ ವಿಕ್ರಮ ಭೂಪ ಕೇಳು, ಬುಧನೆಂಬ ಗ್ರಹವು ಬಲವಂತನಾದರೆ, ಬುಧನೆಂಬ ಗ್ರಹವು ಬಲವಂತನಾದರೆ ಕೇಳಿದ ವರಗಳನ್ನು ಕೊಡುವನು ಆತ. ಕೇಳೋ ವಿಕ್ರಮ ಭೂಪ ಕೇಳು, ಕೇಳೋ ವಿಕ್ರಮ ಭೂಪ ಕೇಳು. ಮಹಾಪ್ರಭು, ಬುಧನೆಂಬ ಗ್ರಹವು ಜಾತಿಯಲ್ಲಿ ವೈಶ್ಯನು ಹಾಗೂ ವ್ಯಾಪಾರಕ್ಕೂ ಸಹ ಅಧಿಪತಿಯಾಗಿರುವನು. ಯಾರು ಈ ಬುಧ ದೇವರನ್ನು ಭಯ ಭಕ್ತಿಯಿಂದ ಪೂಜಿಸುವರೋ ಅವರಿಗೆ ಕೇಳಿದ ಇಷ್ಟಾರ್ಥ ಫಲಗಳನ್ನು ಕೊಟ್ಟು ಕಾಪಾಡಬಲ್ಲನೆಂಬುದನ್ನು ಈ ನಿಮ್ಮ ರಾಜ್ಯಸಭೆಯಲ್ಲಿ ಧೈರ್ಯವಾಗಿ ತಿಳಿಸುವೆನು. ಮಹಾಪ್ರಭು, ಮಹಾತ್ಮರೇ, ಬುಧ ದೇವರಿಗೆ ನಮಸ್ಕರಿಸುವೆನು, ಆತನ ಪೂಜೆ ಸಹ ಮಾಡುವೆನು. ಮಹಾತ್ಮರೇ, ಮುಂದಿನ ಗ್ರಹದ ವಿಚಾರವನ್ನು ತಿಳಿಸುವರಾಗಿ. ಮಹಾರಾಜ, ಮುಂದಿನ ಗ್ರಹವೇ ಗುರು ಎಂಬ ಗ್ರಹ, ಆತನ ಮಹಿಮೆಯನ್ನು ತಿಳಿಸುವೆನು, ಲಾಲಿಸುವರಾಗಿ. ಮಹಾತ್ಮರೇ, ತಿಳಿಸುವರಾಗಿ. ವಿಕ್ರಮ
ಶುಕ್ರನೆಂಬ ಗ್ರಹನು ಈ 3 ಲೋಕಕ್ಕೆ ಅಧಿಪತಿಯಾಗಿದ್ದಾನೆ. ಇವನನ್ನು ಯಾರು ಭಯ ಭಕ್ತಿಯಿಂದ ಪೂಜಿಸುವವರೋ ಅಂತವರಿಗೆ ಇಷ್ಟಾರ್ಥ ಫಲವನ್ನು ಕೊಟ್ಟು ಕಾಪಾಡಬಲ್ಲನೆಂದು ನಿಮ್ಮ ಈ ರಾಜ್ಯಸಭೆಯಲ್ಲಿ ಧೈರ್ಯವಾಗಿ ತಿಳಿಸಿರುವನು. ಮಹಾತ್ಮರೇ, ಆ ಗುರುದೇವರಿಗೆ ಪೂಜಿಸುವೆನು, ಆತನ ಪೂಜೆ ಸಹ ಮಾಡುವೆನು. ಮಹಾಪ್ರಭು, ಮುಂದಿನ ಗ್ರಹವೇ ಶುಕ್ರನೆಂಬ ಗ್ರಹವು. ಅದರ ಮಹಿಮೆಯನ್ನು ಪೇಳುವನು ಲಾಲಿಸುವರಾಗಿ. ಮಹಾತ್ಮರೇ, ತಿಳಿಸುವರಾಗಿ. ಆಗಲಿ ಮಹಾಪ್ರಭು. ಶುಕ್ರನೆಂಬುವ ಗ್ರಹವು ಅಧಿಕ ಜ್ಯೇಷ್ಠನು ಅವನು ರಾಜ. ಶುಕ್ರನೆಂಬುವ ಗ್ರಹವು ಅಧಿಕ ಜ್ಯೇಷ್ಠನು ಅವನು ರಾಜ. ರಾಜರಿಗೆಲ್ಲ ಅಧಿಕಾರನಾಗಿರ ಏಳೈ ವಿಕ್ರಮ ಭೂಪ ಏಳೈ. ಮಹಾಪ್ರಭು, ಶುಕ್ರನೆಂಬ ಗ್ರಹವು ಜಾತಿಯಲ್ಲಿ ಶುದ್ಧ ಬ್ರಾಹ್ಮಣನು. ಆತನಲ್ಲಿ ಮಂತ್ರ ಸಂಜೀವನಿ ಇರುವುದು. ಅಂತಹ ಶುಕ್ರ ದೇವರನ್ನು ಯಾರು ಭಯ ಭಕ್ತಿಯಿಂದ ಪೂಜಿಸುವರೋ ಅಂಥವರಿಗೆ ಸಕಲ ಸೌಭಾಗ್ಯ ಸಂಪತ್ತನ್ನು ಕೊಟ್ಟು ಕಾಪಾಡಬಲ್ಲನೆಂದು ಈ ನಿಮ್ಮ ರಾಜ್ಯಸಭೆಯಲ್ಲಿ ತಿಳಿಸಿದರು ಮಹಾಪ್ರಭು. ಶುಕ್ರದೇವರಿಗೆ ನಮಸ್ಕರಿಸುವೆನು, ಆತನ ಪೂಜೆ ಸಹ ಮಾಡುವೆನು. ಶುಕ್ರದೇವರ ಪಾದಕ್ಕೆ ಗೋವಿಂದ ಗೋವಿಂದ. ಮಹಾತ್ಮರೇ, ಮುಂದಿನ ಗ್ರಹದ ವಿಚಾರವನ್ನು ತಿಳಿಸುವರಾಗಿ. ರಾಜೇಂದ್ರ, ಈ ನವಗ್ರಹಗಳಲ್ಲಿ ತುಂಟನಾದ 7ನೇ ಗ್ರಹವಾದ ಶನಿಯ ಮಹಿಮೆಯನ್ನು ವರ್ಣಿಸುವೆನು. ಚಿತ್ತವಿಟ್ಟು ಲಾಲಿಸುವನಾಗ ರಾಜೇಂದ್ರ. ಮಹಾತ್ಮರೇ, ತಿಳಿಸುವರಾಗಿ. ಆಗಬಹುದು. ರಾಜೇಂದ್ರ, ಈ ಮೆರವ ನವಗ್ರಹಗಳಲ್ಲಿ ಅತಿ ಶ್ರೇಷ್ಠನಾದವನೇ ಈ ಶನಿಗ್ರಹವು. ಈತನ ತಂದೆ ಸೂರ್ಯದೇವ, ತಾಯಿ ಛಾಯಾದೇವಿ. ಈ ಪರಮಾತ್ಮನನ್ನು ಯಾರು ಭಯ ಭಕ್ತಿ ನಯ ವಿನಯ ಫಲ ಪುಷ್ಪಾದಿಗಳಿಂದ ಪೂಜಿಸುವರೋ ಆರಾಧಿಸುವರೋ ಅಂತಹ ಸದ್ಭಕ್ತರಿಗೆ ಅವರು ಕೇಳಿದ ಇಷ್ಟಾರ್ಥ ಫಲಗಳನ್ನು ಕೊಟ್ಟು ಕಾಪಾಡಬಲ್ಲನೆಂದು ಈ ನಿಮ್ಮ ತುಂಬಿದ ರಾಜ್ಯಸಭೆಯಲ್ಲಿ ಧೈರ್ಯವಾಗಿ ತಿಳಿಸಬಲ್ಲೆ ಪ್ರಭು. ಶನಿದೇವರಿಗೆ ನಮಸ್ಕರಿಸುವೆನು, ಆತನ ಪೂಜೆ ಸಹ ಮಾಡುವೆನು. ಶನಿದೇವರ ಪಾದಕ್ಕೆ ಗೋವಿಂದ ಮಹಾತ್ಮರೇ, ಮುಂದಿನ ಗ್ರಹದ ವಿಚಾರವನ್ನು ತಿಳಿಸುವರಾಗಿ. ಪ್ರಭು, ಮುಂದಿನ ಗ್ರಹವೇ ರಾಹುಕೇತು ಗ್ರಹವು.
ಮಹಾಪ್ರಭು, ನಾವು ಕೇತುಗಳೆಂಬ ಗ್ರಹವು ರಾಕ್ಷಸ ಕುಲದವರು ಸಿಂಹು ಕೇತುವಿನ ಗರ್ಭದಲ್ಲಿ ಜನಿಸಿ ಮಹಾವಿಷ್ಣುವಿಂದ ಹತವಳಾದರು. ಈರ್ವರಿಗೆ ಓರ್ವರಾಗಿ ಈ ಭೂಲೋಕದಲ್ಲಿ ಇರುವ ನರಮಾನವರಿಗೆ ಹಿಡಿದು ಕಾಡಿಸುತ್ತಿದ್ದರು. ಯಾರೋ ಈ ಗ್ರಹಗಳನ್ನು ಭಯ ಭಕ್ತಿಯಿಂದ ಪೂಜಿಸುವರು ಅವರಿಗೆ ಸಕಲ ಇಷ್ಟಾರ್ಥವನ್ನು ಫಲವನ್ನು ಕೊಟ್ಟು ಕಾಪಾಡಬಲ್ಲರೆಂದು ಈ ನಿಮ್ಮ ರಾಜಸಭೆಯಲ್ಲಿ ಧೈರ್ಯವಾಗಿ ತಿಳಿಸಿದ ಮಹಾಪ್ರಭು. ನಾವು ಕೇತುಗಳಿಗೆ ನಮಸ್ಕರಿಸುವೆನು, ಆತನ ಪೂಜೆ ಸಹ ಮಾಡುವೆನು. ರಾಜೇಂದ್ರ ಮಹಾತ್ಮರೇ ತಿಳಿಸುವರಾಗಿ ಆ ಶನಿಗ್ರಹದ ಅಂದ್ರೆ ಆ ಶನಿದೇವನ ರೂಪ ಲಾವಣ್ಯಗಳನ್ನು ಇನ್ನಷ್ಟು ವಿಧವಾಗಿ ವರ್ಣಿಸುವೆನು. ಬಹಳ ಭಯಭಕ್ತಿಯಿಂದ ಕೇಳುವನಾಗ ರಾಜೇಂದ್ರ. ಮಹಾತ್ಮರೇ ತಿಳಿಸುವರಾಗಿ ಆಗಬಹುದು ರಾಜೇಂದ್ರ. ಕಪ್ಪಾದ ರೋಮಗೆ ವಾಪಾದ ವರ ನೋಡಿ ತಿಳಿಸುವರಾಗಿ ಕಪ್ಪಾದ ರೋಮಗೆ ವಾಪಾದ ವರ ನೋಡಿ ಉಳ್ಳಾನಾಗಿ ಅನಾಥ ಉಳ್ಳಾನಾಗಿ ಅನಾಥ ಬಿಡಗಾಲು ಬಲವೇಗ ವಿಕ್ರಮ ಭೂಪ ಕೇಳೋ ವಿಕ್ರಮ ಭೂಪ ಕೇಳೋ ಕೇಳೋ ವಿಕ್ರಮ ಶನಿಯ ಮಹಿಮೆಯ ಬೇಡೋವೆ ಕೇಳೋ ವಿಕ್ರಮ ಶನಿಯ ಮಹಿಮೆಯ ಬೇಡೋವೆ ಮನಸೆ ತೋಲಾಲೇಕೋ ತಿಳಿಸುವರಾಗಿ ಮನಸೆ ತೋಲಾಲೇಕೋ ಕಾಲ ಭೈರವನು ಕೇಳೋ ವಿಕ್ರಮ ಭೂಪ ಕೇಳೋ ವಿಕ್ರಮ ಭೂಪ ಕೇಳೋ. ರಾಜೇಂದ್ರ, ಪರಮಾತ್ಮನನ್ನು ರೂಪಿನಲ್ಲಿ ನೋಡೋಣವೆಂದರೆ ಕಪ್ಪು ರೂಪನಾಗಿಯೂ ನೀಲ ಮೇಘಲ ಶ್ಯಾಮಲನಾಗಿ ಕುಳ್ಳನಾಗಿ ಕುಬ್ಜನಾಗಿ ಕುಂಟನಾಗಿರುವನು ರಾಜೇಂದ್ರ. ಆದರೂ ಕೂಡ ಮಹಾಪರಾಕ್ರಮೆ ರಾಜೇಂದ್ರ. ಮಹಾತ್ಮರೇ ಈತನ ಎಡಗಾಲಿನಲ್ಲಿ ಬಲವಿಲ್ಲ, ಆದರೂ ಪರಾಕ್ರಮಿಯೇ ಸರಿ. ಈತನು ಎಂಥ ಪರಾಕ್ರಮಿ ಎಂದರೆ ಆತನ ಜನಿಸಿದ ವಿಚಾರವನ್ನು ತಿಳಿಸುವೆನು. ಲಾಲಿಸುವನಾಗ ರಾಜೇಂದ್ರ. ತಿಳಿಸುವರಾಗಿ ಆಗಬಹುದು. ಶನಿಯೋ ಜನ್ಮಿಸಿದಾಗ ತನ್ನ ಬೇಕನ ಮೇಲೆ ತಿಳಿಸುವರಾಗಿ ಶನಿಯೋ ಜನ್ಮಿಸಿದಾಗ ತನ್ನ ಬೇಕನ ಮೇಲೆ ಕೋಪಾದಿ ಬಿಡುಗಾಲು ಅಲೆಗ ತಿಳಿಸುವರಾಗಿ ಕೋಪಾದಿ ಬಿಡುಗಾಲು ಕೂತಾನೋದವೇ ಬಂದು ಕೇಳೋ ವಿಕ್ರಮ ಭೂಪ ಕೇಳೋ ಕೇಳೋ ವಿಕ್ರಮ ಭೂಪ ಕೇಳೋ ಕೇಳೋ ವಿಕ್ರಮ ಶನಿಯ ಮಹಿಮೆಯ ಬೇಡೋವೆ ಕೇಳೋ ವಿಕ್ರಮ ಶನಿಯ ಮಹಿಮೆಯ ಬೇಡೋವೆ ಮನಸೆ ತೋಲಾಲೇಕೋ ಮನಸೆ ತೋಲಾಲೇಕೋ ಕಾಲ ಭೈರವನುವೆ ಕೇಳೋ ವಿಕ್ರಮ ಭೂಪ ಕೇಳೋ ಕೇಳೋ ವಿಕ್ರಮ ಭೂಪ ಕೇಳೋ. ರಾಜೇಂದ್ರ, ಪರಮಾತ್ಮನು ಜನಿಸಿದಾಗ ಪರಮಾತ್ಮನ ತಂದೆಯಾದ ಸೂರ್ಯದೇವನು ನನಗೊಬ್ಬ ಸುಪುತ್ರನು ಜನಿಸಿರುವನಂತೆ, ಅವನು ನೋಡಲು ಹೇಗಿರುವನೋ ಏನೋ ಎಂಬುದನ್ನು ನೋಡುವ ಸಲುವಾಗಿ ತನ್ನ ರಥಕ್ಕೆ 7 ಅಶ್ವಗಳನ್ನು ಕಟ್ಟಿಕೊಂಡು ಅರುಣನನ್ನು ರಥದ ಸಾರಥಿಯನ್ನಾಗಿ ಮಾಡಿಕೊಂಡು ಪರಮಾತ್ಮನು ಜನಿಸಿದ ಸ್ಥಳಕ್ಕೆ ಬಂದು ನೋಡೋಣ. ರಾಜೇಂದ್ರ, ಯಾವ ಶನಿದೇವನಾದರೂ ಕಪ್ಪು ರೂಪಿನಿಂದ ಕೆದರಿದ ಕೇಶರಾಶಿಯಿಂದ ವಕ್ರವಾದ ನೇತ್ರಗಳಿಂದ
ನನ್ನ ಒಂದೇ ಒಂದು ಕಿರಣದಿಂದ ಇಡೀ ಜಗತ್ತನ್ನೇ ಬೆಳಗುವಂತೆ ಮಾಡಬಲ್ಲೆ. ಹೀಗಿರುವಾಗ ನನ್ನ ಕುಮಾರ, ನನ್ನ ಸುಪುತ್ರ ಈ ರೀತಿ ಕುರೂಪಿಯಾಗಿರುವನಲ್ಲ ಎಂದು ಮಗುವನ್ನು ಹೀಯಾಡಿಸಿದಾಗ ರಾಜೇಂದ್ರ, ತಿಳಿಸುವರಾಗಿ ಶನಿದೇವನ ದೃಷ್ಟಿಯು ತನ್ನ ತಂದೆಯಾದ ಸೂರ್ಯದೇವನ ಮೇಲೆ ಬಿದ್ದಾಕ್ಷಣ ಸಾಕ್ಷಾತ್ ಸೂರ್ಯದೇವನಿಗೆ ಕುಷ್ಠರೋಗವೇ ಪ್ರಾಪ್ತಿ ಆಯಿತು ರಾಜೇಂದ್ರ. ಇನ್ನು ರಥದ ಸಾರಥಿಯಾಗಿ ಬಂದಿದ್ದ ಅರುಣನ ವಿಚಾರವನ್ನು ಹೇಳುವೆನು, ಲಾಲಿಸುವರಾಗಿ. ತಿಳಿಸುವರಾಗಿ ರಾಜೇಂದ್ರ, ಸಾರಥಿಯಾಗಿ ಬಂದಿದ್ದ ಅರುಣನು ಕೂಡ ಇಂತಹ ಕುರೂಪಿ ಮಗುವನ್ನು ನೋಡಲು ನಾನೇ ರಥದ ಸಾರಥಿಯಾಗಿ ಬರಬೇಕಾಯಿತೆ ಎಂದು ಮಗುವನ್ನು ಹೀಯಾಳಿಸೋಣ. ರಾಜೇಂದ್ರ, ಪರಮಾತ್ಮನ ದೃಷ್ಟಿ ಸಾರಥಿಯಾದ ಅರುಣನ ಮೇಲೆ ಬಿದ್ದಾಕ್ಷಣ ಅರುಣನ ಕೈಕಾಲುಗಳು ಹೆಳವನಾದವು. ಅದು ಅಲ್ಲದೆ ರಥಕ್ಕೆ ಕಟ್ಟಿದ್ದ 7 ಅಶ್ವಗಳ ನೇತ್ರಗಳು ಇಂಗಿ ಹೋದವು ರಾಜೇಂದ್ರ. ತದನಂತರ ಸೂರ್ಯದೇವನು ಕುಷ್ಠರೋಗದ ತಾಪವನ್ನು ತಾಳಲಾರದೆ ತನ್ನ ಮಗನನ್ನೇ ಕುರಿತಾಗಿ, ಪರಮಾತ್ಮ ನನ್ನದು ಅಪರಾಧವಾಯಿತು, ನನ್ನನ್ನು ಮನ್ನಿಸಬೇಕು ತಂದೆ ಎಂದು ಕೇಳಿಕೊಂಡಾಗ, ಯಾವ ಪರಮಾತ್ಮನಾದರೂ ತನ್ನ ತಂದೆಯ ಮೇಲೆ ಬೀರಿದ್ದ ಆ ವಕ್ರ ದೃಷ್ಟಿಯನ್ನು ಹಿಂದಕ್ಕೆ ತೆಗೆದುಕೊಂಡಾಗ ಸೂರ್ಯದೇವನಿಗೆ ಕುಷ್ಠರೋಗವು ನಿವಾರಣೆ ಆಯಿತು ರಾಜೇಂದ್ರ. ಅದೇ ರೀತಿಯಾಗಿ ಸಾರಥಿಯಾಗಿ ಬಂದಿದ್ದ ಅರುಣನು ಕೂಡ, ಪರಮಾತ್ಮ ನನ್ನದು ಅಪರಾಧವಾಯಿತು, ನನ್ನನ್ನು ಮನ್ನಿಸಬೇಕು ಎಂದು ಕೇಳಿಕೊಂಡಾಗ ಸಾರಥಿಯಾದ ಅರುಣನಿಗೆ ಕೈಗಳನ್ನು ಮಾತ್ರ ಕರುಣಿಸಿದ ಪರಮಾತ್ಮ ಕಾಲ್ಗಳನ್ನು ಕರುಣಿಸಲಿಲ್ಲ ರಾಜೇಂದ್ರ. ಏತಕ್ಕಾಗಿ? ಕಾರಣ, ಯಾವ ಸಾರಥಿಯಾದ ಅರುಣನು ಮೇಲೆ ಮಾತ್ರ ಶನಿದೇವ ಎನ್ನುತ್ತಾ ತನ್ನ ಮನಸ್ಸಿನ ಅಂತರಂಗದಲ್ಲಿ ದುರಹಂಕಾರವನ್ನು ಹೊಂದಿದ್ದರಿಂದ ಆತನಿಗೆ ಕೈಗಳು ಮಾತ್ರ ಬಂದವು, ಕಾಲುಗಳು ಬಾರಲಿಲ್ಲ ರಾಜೇಂದ್ರ. ಅದಲ್ಲದೆ 7 ಅಶ್ವಗಳ ನೇತ್ರಗಳು ಯಥಾ ಪ್ರಕಾರ ಹಿಂದಿರುಗಿದವು ರಾಜೇಂದ್ರ. ಎಂತ ಕುವರ ಪಡೆದ ನೆನಪನು, ಎಂತ ಕುವರ ಪಡೆದ ಎಂತ ಕುವರ ಪಡೆದ ನೆನಪನು, ಎಂತ ಕುವರ ಪಡೆದ ಕುವರನ್ನ ಪಡೆದಲ್ಲ ಮಾವೀಗ ಪಡೆದರೆ ಕಡುವೈಲಿ ದಯೆಯಲ್ಲಿ ಬೆಳೆಯುವಂತ ಕುವರ, ಎಂತ ಕುವರ ಪಡೆದ ನೆನಪನ್ನು, ಎಂತ ಕುವರ ಪಡೆದ. ಅಚ್ಚುಕರೆ ಕಡು ವೈರಿ ತಂದೆಗೆ ಕಂಡುಕೊಂಡು ಉಂಟು ಮಾಡಿದಂತ ಆ ನೀಚ ಶಸನೆಯನ್ನು ಬಹಳ ಪ್ರಖ್ಯಾತ ಪುರುಷನೆಂದು ಹೊಳುತ್ತಿರುವರಲ್ಲ, ಇನ್ನೊಂದಾವರ್ತಿ ನನ್ನ ಆಸ್ಥಾನದಲ್ಲಿ ಆ ಶನಿಮಾತ್ಮನನ್ನು ಓಡಿಯಾದರೆ ನಿಮ್ಮ ನಾಲಿಗೆಯನ್ನು ಸೀಳಿ ಬಿಡುವೆನು.
ಯಾಚಕರೇ ಘೋರ ಸೇರಿ ನೀಚ ವರ್ತನ ನೇಣು ಮಾಡುವ ಯಾಚಕರೇ ಘೋರ ಸೇರಿ ನೀಚ ವರ್ತನ ನೇಣು ಮಾಡುವ ಯಾಚಕರೇ ತೋಚಿದ ಮಾತುಗಳನ್ನು ಆಡದೆ ಸಮರ್ಥನಾದ ಆ ನೀಷ್ಟವಷ್ಟ ಶನಿಯನ್ನು ನನಗೆ ಏನು ತಾನೇ ಮಾಡಬಲ್ಲನು? ಇಂಥ ಪುತ್ರನನ್ನು ಪಡೆಯಬೇಕಾದರೆ ಪರಮೇಶ್ವರನ ಭಜಿಸಿ ತಪಗೈದು ಪಡೆಯಬೇಕಲ್ಲವೇ? ಸುಮ್ಮನೆ ಪಡೆಯುವುದಕ್ಕಾಗುವುದಿಲ್ಲ. ಛೇ ಅರ್ಚಕರೇ, ಇಂಥ ಮಾತುಗಳನ್ನು ಆಡ್ತಿರಿ. ಸಾಕು, ಬಾಯಿ ಮುಚ್ಚಿ. ಯಾಚಕರೇ ದೂರ ತಯಾರಿ ನೀಚ ವರ್ತನ ನೇಣು ಮಾಡುವ ಯಾಚಕರೇ ದೂರ ತಯಾರಿ ನೀಚ ವರ್ತನ ನೇಣು ಮಾಡುವ ನನ್ನ ಗುರುವನ್ನು ಬಿಟ್ಟವನಲ್ಲ. ನಿನ್ನ ಕೇವಲ ನೀನು ಬಡಾರಸು, ನಿನ್ನ ಬಿಡುವೆನ ಮದನ್ನ ಈಗ ಬಂದೆ, ಈಗ ಬಂದೆ. ಕೂತ್ಕೋಬೇಕಾ?
ಪಾಲು ಮಾಡದೇ ಇದ್ದ ಪಕ್ಷದಲ್ಲಿ ನಾನು ಛಾಯಾದೇವಿಯ ಪುತ್ರನು ಅಥವಾ ಸೂರ್ಯದೇವನ ಸುಕುಮಾರನು ಮದ ಪರಮಾತ್ಮ ದ್ರೋಹಿ ರವಿನಂದನ ದುಷ್ಟ ಭಾಗ್ಯವಾಹನ ಕಲಿಪುರುಷ ನೀಚ ಭಾನುಜಾತ ಪಾಲಿಸೆನ್ನ ಭಾನುಜಾತ ಪಾಲಿಸೆನ್ನ ಕ್ರೂರನಾಗದೆ ಕ್ರೂರನಾಗದೆ ಭಾನುಜಾತ ಪಾಲಿಸೆನ್ನ ವಂದಿಸುವೆ ನಿಮ್ಮ ಪಾದ ಪದ್ಮಗಳಿಗೆ ದೇವ ವಂದಿಸುವೆ ನಿಮ್ಮ ಪಾದ ಪದ್ಮಗಳಿಗೆ ದೇವ ಕಂದನೆಂದು ಕ್ಷಮಿಸಿ ನೀವು ಕಂದನೆಂದು ಹೃದಯ ನೀತು ತಂದೆ ಪಾಲಿಸೋ ಭಾನುಜಾತ ಪಾಲಿಸೆನ್ನ ದೇವದೇವನಾದ ಸನಿಮಹಾದೇವನೇ, ಜರಿದು ಆಡಿದ ತಪ್ಪನ್ನು ಮನ್ನಿಸಿ ಈ ತರಳಲಾದ ನನ್ನನ್ನು ಕ್ಷಮಿಸಬಾರದೇ ದೇವ. ಬಿಡುವುದು ಮುಂದೆ ಪರಮಾತ್ಮ ದ್ರೋಹಿ ರವಿನಂದನ ದುಷ್ಟ ಭಾಗ್ಯವಾಹನ ಕಲಿಪುರುಷ ನೀಚ ಮರದ ಎಲೆಯಿಂದ ಊಟ ಮಾಡಲಾಗದ, ಮರದ ಸೋಲೆಯನ್ನು ಉರಿಸಲಾಗದ ಈ ಅರಳಿ ಮರವು ಭೂಮಿಯಲ್ಲೇ ಹುಟ್ಟಿತ್ತು. ಏನ ಅದೃಷ್ಟ ಫಲದಿಂದ ಅದು ಪೂಜೆಗೆ ಯೋಗ್ಯವಾಯಿತು. ಅದೇ ಸೇರ್ಸ್ಕಟ್ಬಿಟ್ಟಿದೆ ವಿಕ್ರಮ, ಈ ಎತ್ತರವಾದ ಸಿಂಹಾಸನಕ್ಕೆ ನೀನು ರಾಜನಾದ ಮಾತ್ರದಲ್ಲಿ ನಿನ್ನಲ್ಲಿರುವ ಹೀನ ಗುಣವು ಎಲ್ಲಿ ಹೋಗುವುದೋ ಮದಂಡ. ಪರಮಾತ್ಮ ದ್ರೋಹಿ ರವಿನಂದನ ದುಷ್ಟ ಭಾಗ್ಯವಾಹನ ಕಲಿಪುರುಷ ನೀಚ
ಅರಿಯದೆ ನಾನು ನಿಮ್ಮ ತಿಳಿಯದೆ ನಾನು ನಿಮ್ಮ ದೇವಾ ದೇವಾ ಅರಿಯದೆ ನಾನು ನಿಮ್ಮ ಪರಳನ ಪರಾದವ ಕ್ಷಮಿಸಿ ಪೊರೆಯ ಸನಿ ದೇವಾ ಕರಳನ ಪರಾದವ ಕ್ಷಮಿಸಿ ಪೊರೆಯ ಸನಿ ದೇವಾ 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 ಸನಿ ದೇವಾ ಅರಿಯದೆ ನಾನು ನಿಮ್ಮ ದೇವನಾದ ಸಿನಿಮಾ ದೇವನೇ, ಅರಿದು ಆಡಿದ ಮಾತುಗಳನ್ನು ಜರಿದು ಆಡಿದ ಮಾತುಗಳನ್ನು ಕ್ಷಮಿಸಿ ಈ ತರಳಾದ ನನ್ನನ್ನು ಕ್ಷಮಿಸಬಾರದೇ ದೇವಾ. ಮಾಡುವುದು ಬಿಡುವುದು ಮುಂದೆ ನೋಡುತ್ತಿರುವನಾಗೋ ಮದಾಂಧ. ಹರನು ತಾನೆಂದು ವಿಕ್ರಮ ಹರಿಸುತ್ತೇನೆಂದು ದೊರೆಯುತ್ತೇನೆಂದು ಮೆರೆದ ಪುರದ ಪರಮ ಸನಿಯಂದರಿಯದೆ ಪರಮ ಸನಿಯಂದರಿಯದೆ ಜರಿತ ನೆರೆದ ಪುರದೋ ಪುರದೋ ವಿಕ್ರಮ, ನಿನ್ನ ರಾಶಿಗೆ ಬರಬೇಕೆಂದು ಬಹಳ ದಿನದಿಂದ ಕಾದಿದ್ದೆ. ಈಗ ನನ್ನ ಕೈಗೆ ಸಿಕ್ಕಿದೆ ಆ ಮದಾಂಡ. ಆನೆಯ ಕಾಲಿಗೆ ಬಾಳೆಯನ್ನು ಸಿಕ್ಕಿದರೆ ಹೇಗೆ ಹೆಚ್ಚು ಬುದ್ಧಿಯಾಗುವುದು? ಅದರಂತೆ ನಿನ್ನನ್ನು ಮಾಡದೇ ಇದ್ದ ಪಕ್ಷದಲ್ಲಿ ನಾನು ಛಾಯಾದೇವಿಯ ಪುತ್ರನು ಅಥವಾ ಸೂರ್ಯದೇವನ ಸುಕುಮಾರನು ಮಾತ್ರವನಾದ ಪರಮಾತ್ಮ ಅಭಿನಂದನ ದುಷ್ಟ ಭಾಗ್ಯವಾಹನ ಕಲಿಪುರುಷ. ನೀಚ ಶಮಿಸಯ್ಯ ಸನೆ ವರನೆ ಅಮಿತ ಕೃಪಾ ಕಾರ
ಅನಿತ ಕೃಪಾಕರ ದೇವಾ ದೇವಾ ಗಣಿದೇವಾ ನಮಿಸುವೆ ನಿಮ್ಮ ಪಾದ ಕಮಲಗಳಿಗೆ ನಮಿಸುವೆ ನಿಮ್ಮ ಪಾದ ಕಮಲಗಳಿಗೆ ಶಮಿಸಯ್ಯ ಸಾನೇಶ್ವರನೇ ಅನಿತ ಕೃಪಾಕರ ದೇವಾ ದೇವಾ ತವ ಪ್ರಕಾಶಾಂತನೇ ತಪ ತಪ ಪಾಸನೆ ತವ ಪ್ರಕಾಶಾಂತನೇ ಜಪ ತಪ ಪಾಸನೆ ಕೃಪೆಯಳು ಎನ್ನಾನಿತು ಕೃಪೆಯಳು ಎನ್ನಾನಿತು ಕಾಪಾಡು ದೇವನೇ ಶಮಿಸಯ್ಯ ಸಾನೇಶ್ವರನೇ ಅನಿತ ಕೃಪಾಕರ ದೇವಾ ದೇವಾ ದೇವನಾದ ಸನಿ ಮಹಾದೇವನೇ, ಜರಿದು ಆಡಿದ ಮಾತುಗಳನ್ನು ಕ್ಷಮಿಸಿ ಪುತ್ರನೆಂದು ಭಾವಿಸಿ ಈ ನನ್ನನ್ನು ಕ್ಷಮಿಸಬಾರದೆ ದೇವ. ಕಾಪಾಡುವುದು ಬಿಡುವುದು ಮುಂದೆ ನೋಡುತ್ತಿರುವನಾಗೋ ಮದಾಂಧ. ಪರಮಾತ್ಮ ದ್ರೋಹಿ, ರವಿನಂದನ ದುಷ್ಟ, ಭಾಗ್ಯವಾಹನ ಕಲಿಪುರುಷ ನೀಚ, ಅನಧಿಕಾರ, ಅನಧಿಕಾರ, ಅನಧಿಕಾರ ನಾ ಸಹಿತೇನೋ, ಅನಧಿಕಾರ ನಾ ಸಹಿತೇನೋ, ಅನಧಿಕಾರ ನಾ ಸಹಿತೇನೋ. ಪೂಜರ ಮಾತಿಗೆ ಪರಿ ಪರಿ ದರಿಯುತ್ತ, ಪೂಜರ ಮಾತಿಗೆ ಪರಿ ಪರಿ ದರಿಯುತ್ತ ತನವತ್ತುವ ಹರಿಸುವ ನೀಗ, ತನವತ್ತುವ ಹರಿಸುವ ನೀಗ. ಅನಧಿಕಾರ, ಅನಧಿಕಾರ, ಅನಧಿಕಾರ ನಾ ಸಹಿತೇನೋ, ಅನಧಿಕಾರ ನಾ ಸಹಿತೇನೋ, ಅನಧಿಕಾರ ನಾ ಸಹಿತೇನೋ. ವಿಕ್ರಮ, ಪರಮಾತ್ಮ ಪೂಜ್ಯರು ನಮ್ಮ ಮಹಿಮೆಯನ್ನು ಎಷ್ಟೇ ವರ್ಣಿಸಿದರು ಅವರ ಮಾತನ್ನು ಕೇಳದೆ ನನ್ನನ್ನು ಜರಿದೆಯ ಮದಾಂಧ. ಜರಿದ ಫಲವನ್ನು ನಾನು ತೀರಿಸಿಕೊಳ್ಳದಿದ್ದರೆ ನಾನು ಛಾಯಾದೇವಿಯ ಪುತ್ರನು ಅಥವಾ ಸೂರ್ಯದೇವನ ಸುಕುಮಾರನು ನೋಡುತ್ತಿರುವನಾಗು ಮದಾಂಧ.
ಪರಮಾತ್ಮ ದ್ರೋಹಿ, ರವಿನಂದನ ದುಷ್ಟ, ಭಾಗ್ಯವಾಹನ ಕಲಿಪುರುಷ ನೀಚ. ಕಾಪಾಡು ಪಾವನ ರೂಪ ಕೃಪಾ ಕಾಪಾಡು ಪಾವನ ರೂಪ ಕೃಪಾ ಕಾಪಾಡುವುದೇ ಪಾಸುರ ಗಾತ್ರನೆ ಕರುಣಿಸು ನಂದನೆ ಪಾಸುರ ಗಾತ್ರನೆ ಕರುಣಿಸು ನಂದನೆ ನಾನು ನಿಮಗೆ ಸದಾ ದಾಸನಾಗಿರುವೆ ನಾನು ನಿಮಗೆ ಸದಾ ದಾಸನಾಗಿರುವೆ ಕಾಪಾಡು ಪಾವನ ರೂಪ ರೂಪ ಕಾಪಾಡು ಪಾವನ ರೂಪ ರೂಪ ತಾಪವಗೊಳಿಸುವುದು ಭೂಪರ ಯೋಚನೆ ತಾಪವಗೊಳಿಸುವುದು ಭೂಪರ ಯೋಚನೆ ನಾನು ನಿಮಗೆ ಸದಾ ದಾಸನಾಗಿರುವೆನು ನಾನು ನಿಮಗೆ ಸದಾ ದಾಸನಾಗಿರುವೆನು ಕಾಪಾಡು ಪಾವನ ರೂಪ ರೂಪ ಕಾಪಾಡು ಪಾವನ ರೂಪ ರೂಪ ಸೂರ್ಯಪುತ್ರನಾದ ಶನಿ ಮಹಾದೇವನೇ, ನಾನು ಆಡಿದ ಮಾತನ್ನು ಮನಸ್ಸಿಗೆ ತಂದುಕೊಳ್ಳದೆ ಪುತ್ರನೆಂದು ಭಾವಿಸಿ ಈ ನನ್ನ ತರುಣನಾದ ನನ್ನನ್ನು ಕ್ಷಮಿಸಬಾರದೆ ದೇವ. ಕಾಪಾಡುವುದು ಬಿಡುವುದು ಮುಂದೆ ನರ್ಚನಾಗುವ ಮದಾಂಧ ಪರಮಾತ್ಮ ದ್ರೋಹಿ, ರವಿನಂದನ ದುಷ್ಟ, ಭಾಗ್ಯವಾಹನ ಕಲಿಪುರುಷ ನೀಚ. ಯಾವುದುರಾಡೇನೆಂದೇ ಜ್ಞಾನವಿಲ್ಲದೆ ಯಾವುದುರಾಡೇನೆಂದೇ ಜ್ಞಾನವಿಲ್ಲದೆ ಹಲವು ತರಲು ಎನ್ನಲು ಅಲ್ಪ ಮಾನವ ಹಲವು ತರಲು ಎನ್ನಲು ಅಲ್ಪ ಮಾನವ ಯಾವುದುರಾಡೇನೆಂದೇ ಜ್ಞಾನವಿಲ್ಲದೆ ಯಾವುದುರಾಡೇನೆಂದೇ ಜ್ಞಾನವಿಲ್ಲದೆ ಹಲವು ತರಲು ಎನ್ನಲು ಅಲ್ಪ ಮಾನವ ಅಲ್ಪ ಮಾನವ ಅಲ್ಪ ಮಾನವ ಯಾವುದುರಾಡೇನೆಂದೇ ಜ್ಞಾನವಿಲ್ಲದೆ ಯಾವುದುರಾಡೇನೆಂದೇ ಜ್ಞಾನವಿಲ್ಲದೆ ಹಲವು ತರಲು ಎನ್ನಲು ಅಲ್ಪ ಮಾನವ ಅಲ್ಪ ಮಾನವ ಅಲ್ಪ ಮಾನವ ವಿಕ್ರಮ ಶನಿ ಎಂಬ ಎರಡು ಅಕ್ಷರವನ್ನು ಕೇಳಿದ ಮಾತ್ರದಲ್ಲಿ ಈ ಭೂಮಿಯ ಭೂಖಂಡವು ಅಲ್ಲೋಲಕಲ್ಲೋಲವಾಯಿತು. ವಿಕ್ರಮ, ಮುಂದೆ ಬರುವ ಕಷ್ಟಗಳನ್ನು ಅನುಭವಿಸಲು ಸಿದ್ಧನಾಗಿರು. ವಿಕ್ರಮ, ನಿನ್ನ 7ನೇ ಕನ್ಯಾ ರಾಶಿಯಲ್ಲಿ ನನ್ನ ನೇತ್ರ ದೃಷ್ಟಿಯನ್ನು ಇಟ್ಟಿರುವನು. ವಿಕ್ರಮ, ನಿನಗೆ ತರತರವಾದ ಕಷ್ಟಗಳನ್ನು ಕೊಡಲು ನಾನು ಹಿಂದೆ ಹೊರಡುತ್ತಿದ್ದೇನೆ.
ಹೊರಡುತ್ತಿದ್ದೇನೆ. ಪರಮಾತ್ಮ ಸಾಧಕ